ನಮಸ್ಕಾರ ಸ್ನೇಹಿತರೆ, ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಚೆನ್ನಾಗಿಯೇ ಇದ್ದ ನಿವೇದಿತೆಗೆ ಇದ್ದಕ್ಕಿದ್ದಂಗೆ ಏನಾಯಿತು, ವಿಡಿಯೋ ನೋಡಿ ಚಿಂತೆಗೀಡಾದ ಫ್ಯಾನ್ಸ್. ಸ್ನೇಹಿತರೆ, ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಇಂಗ್ಲಿಷ್ ಹಾಡಿಗೆ ಚೆನ್ನಾಗಿಯೇ ರೀಲ್ಸ್ ಮಾಡಿದ್ದಾರೆ. ಆದರೆ ಇದನ್ನು ನೋಡಿದವರು ಏನೆಲ್ಲ ಹೇಳ್ತಿದ್ದಾರೆ ನೋಡಿ ಸ್ನೇಹಿತರೆ. ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಡಿವೋರ್ಸ್ ಬಳಿಕ ರೀಲ್ಸ್ ಮಾಡುವುದು ಹೆಚ್ಚಾಗಿದೆ. ಅದರಲ್ಲಿಯೂ ಇಂಗ್ಲಿಷ್ ಹಾಡಿಗೆ ಇವರು ಹಲವು ರೀತಿಯ ಸ್ಟೆಪ್ ಆಗ್ತಾ ಇದ್ದಾರೆ. ಆದರೆ ಗಾಯಕ ಯಾರಪ್ಪ ಚಂದನ್ ಶೆಟ್ಟಿ ಜೊತೆ ನಿವೇದಿತಾ ಗೌಡ ಡಿವೋರ್ಸ್ ಆದಮೇಲೆ ಹೊಸ ರೂಪದಲ್ಲಿ ರೀಲ್ಸ್ ಮಾಡುವುದು ಹೆಚ್ಚಾಗಿದೆ. ಹಿಂದಿಗಿಂತಲೂ ಅತಿ ಎನ್ನುವಷ್ಟು ಪ್ರದರ್ಶನ ಮಾಡುತ್ತಿರುವಿರಿ ಎಂದು ನೆಟ್ಟಿಗರು ಈಗ ತರಾಟೆಗೆ ತೆಗೆದುಕೊಳ್ಳುವುದು ಹೆಚ್ಚಾಗ್ತಲೇ ಇದೆ. ಸ್ನೇಹಿತರೆ, ಈ ಹಿಂದೆ ಕೂಡ ದಿನವೂ ಬೇರೆ ಬೇರೆ ತರನಾಗಿ ಪೋಸ್ ಕೊಡುತ್ತಲೇ ಬಾರ್ಬಿ ಡಾಲ್ ಗೊಂಬೆ ಎಂದಲ್ಲೇ ಹೊಗಳಿಸಿಕೊಳ್ಳುತ್ತಿದ್ದರು. ನಿವೇದಿತಾ ಡಿವೋರ್ಸ್ ಬಳಿಕವೂ ದಿನಕ್ಕೊಂದಂತೆ ರೀಲ್ಸ್ ಮಾಡುತ್ತಿದ್ದರು. ಕಮೆಂಟಿಗರು ಕಮೆಂಟ್ ಮಾಡುವ ವಿಧಾನ ಬೇರೆಯಾಗಿದೆಯಷ್ಟೇ. ಮೊದಲೆಲ್ಲ ಹುಡುಗಾಟ ಬಿಡು, ಮಕ್ಕಳು ಮಾಡಿಕೊಳ್ಳು ಎನ್ನುವವರು ಹೆಚ್ಚಾಗಿದ್ದರು. ಆದರೆ ಇದೀಗ ಪ್ರತಿ ಬಾರಿಯೂ ಚಂದನ್ ಶೆಟ್ಟಿ ಹೆಸರು ಎಳೆದು ತಂದು ನಿವೇದಿತಾ ಅವರನ್ನು ಟ್ರೋಲ್ ಮಾಡಲಾಗ್ತಿದೆ. ಸ್ನೇಹಿತರೆ, ಆದರೆ ಬಳಕವು ಬಳ್ಳಿಯಂತೆ ಇರುವ ನಿವೇದಿತಾ ದೇಹಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿದ್ದಾರಾ ಎನ್ನುವ ಮಾತು ಇತ್ತೀಚೆಗಷ್ಟೇ ಹೆಚ್ಚಾಗ್ತಿದೆ. ಸ್ನೇಹಿತರೆ, ಅದಕ್ಕೆ ಈಗ ಹಾಕಿರುವ ಹೊಸ ರೀಲ್ಸೇ ಸಾಕ್ಷಿ ಎನ್ನೋದಾಗಿದೆ. ಈ ವಿಡಿಯೋ ನೋಡಿದರೂ ನೇರವಾಗಿಯೇ ದೇಹದ ಭಾಗದ ಮೇಲೆ ಕಮೆಂಟ್ ಮಾಡ್ತಿದ್ದಾರೆ. ಸ್ನೇಹಿತರೆ, ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎದೆಗೆ ಕತ್ತರಿ ಹಾಕಿಕೊಳ್ಳುತ್ತಿದ್ದಾರೆ ನಟಿಮಣಿಗಳು ಅಂತಲೇ ಹೇಳ್ಬೋದು. ಆದರೆ ಇದೀಗ ನಟಿ ಶೇರ್ ಮಾಡಿರೋ ವಿಡಿಯೋ ನೋಡಿ ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಏಕೆಂದರೆ ಇದರಲ್ಲಿ ನಿವೇದಿತಾ ವಿಚಿತ್ರವಾಗಿ ಹಾಡುತ್ತಿದ್ದಾಳೆ ಎನ್ನುವುದು ನೆಟ್ಟಿಗರ ಅಭಿಮಾನ ಕುಗ್ಗಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಶೂಟ್ ಮಾಡಲಾಗಿದೆ. ಇದರಲ್ಲಿ ನಿವೇದಿತಾ ಕೂದಲನ್ನು ಹಿಡಿದುಕೊಂಡು ಜಗ್ಗುತ್ತಲೇ ಸ್ಟೆಪ್ ಹಾಕಿದ್ದಾರೆ. ಕೆಲವೊಂದು ವಿಚಿತ್ರ ಎನಿಸುವ ರೀತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ನಿನ್ನೆಯವರೆಗೂ ಚೆನ್ನಾಗಿದ್ದ ನಟಿಗೆ ಏನಾಯಿತು ಎಂದು ಫ್ಯಾನ್ಸ್ ಗಾಬರಿ ಬಿದ್ದಿದ್ದಾರೆ. ಸ್ನೇಹಿತರೆ, ಅದು ಕೂಡ ಅಷ್ಟು ಕ್ಲಾರಿಟಿ ಇಲ್ಲ. ವಿಡಿಯೋದ ಜೊತೆಗೆ ಇಂಗ್ಲಿಷ್ ಹಾಡೊಂದಕ್ಕೆ ಮಾಡಿರುವ ರೀಲ್ಸ್ ನೋಡಿ ನಿವೇದಿತಾ ನಾರ್ಮಲ್ ಇದ್ದಂತೆ ಕಾಣುತ್ತಿಲ್ಲ ಎಂದೆಲ್ಲ ಕಮೆಂಟ್ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಕಲರ್ಸ್ ಕನ್ನಡ ವಾಹಿನಿಯ ಅನುಬಂಧ ಅವಾರ್ಡ್ ಕಾರ್ಯಕ್ರಮಕ್ಕೆ ನಿವೇದಿತಾ ಅವರನ್ನು ನಿರೂಪಕಿಯಾಗಿ ಮಾಡಲಾಗಿದ್ದು, ಈ ಬಗ್ಗೆ ಕೂಡ ಹಲವಾರು ಆಕ್ಷೇಪ ವ್ಯಕ್ತಪಡಿಸಲು ಬಂದಿದ್ದಾರೆ. ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಪ್ರೋಮೋ ಬಿಡುಗಡೆ ಮಾಡಿದ್ದಾಗೆಲ್ಲ ಅದರಲ್ಲಿ ನಿವೇದಿತರನ್ನು ಬೈಯುವುದೇ ಒಂದು ದೊಡ್ಡ ಕೆಲಸ ಆಗಿದೆ ಅಂತಲೇ ಹೇಳ್ಬೋದು. ಅದರಲ್ಲಿಯೂ ಅದು ಕುಟುಂಬದ ಅವಾರ್ಡ್ ಆಗಿದ್ದು, ಅನವಶ್ಯಕವಾಗಿ ಒಳ್ಳೆಯ ಹುಡುಗನಿಗೆ ಡಿವೋರ್ಸ್ ಕೊಟ್ಟು ಕುಟುಂಬದ ಅರ್ಥವೇ ಗೊತ್ತಿಲ್ಲದವಳಿಗೆ ಈ ಫಂಕ್ಷನ್ನಲ್ಲಿ ನಿರೂಪಕಿ ಮಾಡಲಾಗಿದೆ ಎಂದು ಭಾರೀ ಟ್ರೋಲ್ ಕೂಡ ಆಗ್ತಿದೆ. ಸ್ನೇಹಿತರೆ, ಅದೇನೇ ಇರಲಿ, ನಿವೇದಿತರನ್ನು ಯಾಕೋ ಟ್ರೋಲ್ ಮಾಡುವವರ ಸಂಖ್ಯೆ ಜಾಸ್ತಿಯಾಗಿದೆ ಅಂತಲೇ ಹೇಳ್ಬೋದು. ಆದರೆ ಹೀಗೆ ಫೇಮಸ್ ಆಗಲಿ ಎನ್ನುವ ಕಾರಣಕ್ಕೋ ಏನೋ ಗೊತ್ತಿಲ್ಲ ಸ್ನೇಹಿತರೆ, ಜಿದ್ದಿಗೆ ಬಿದ್ದವರಂತೆ ಈಕೆ ರೀಲ್ಸ್ ಹಾಕುತ್ತಲೇ ಇದ್ದಾರೆ. ಸ್ನೇಹಿತರೆ, ಏನೇ ಹೇಳಲಿ, ಅರ್ಧ ಬರ್ಧ ಬಟ್ಟೆ ಹಾಕ್ಕೊಂಡು ಫೇಮಸ್ ಆಗೋದಕ್ಕಿಂತ ನೀಟಾಗಿ ಬಟ್ಟೆ ಹಾಕ್ಕೊಂಡು ಫ್ಯಾನ್ಸ್ಗಳನ್ನ ಗೆಲ್ಲುವುದು ಉತ್ತಮ ಅನ್ನೋದು ನನ್ನ ಆಸೆ. ಸ್ನೇಹಿತರೆ, ಸೊ ಇವತ್ತಿನ ಅಪ್ಡೇಟ್ ಇದಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.